ಮಾಡುವುದಕ್ಕೂ ಒಂದು ಲಿಮಿಟ್ ಇದೆ. ಹುಚ್ಚಾಟ ಆಡುವುದಕ್ಕೂ ಒಂದು ಇತಿಮಿತಿ ಇದೆ. ಒಂದೇ ದಿನಕ್ಕೆ ಪಾಪ್ಯುಲರ್ ಆಗಬೇಕು, ಲಕ್ಷ ಲಕ್ಷ ಲೈಕ್ಸ್ ಪಡಿಬೇಕು ಅನ್ನೋ ಹುಚ್ಚಿಕ್ಕಿದ್ದವರು ಏನೆಲ್ಲ ಮಾಡುತ್ತಿದ್ದಾರೆ ನೋಡಿ. ಇಷ್ಟು ದಿನ ಜೀವದ ಹಂಗು ತೊರೆದು ವಿಡಿಯೋ ಮಾಡಿದ್ದಾಯ್ತು. ಈಗ ಇನ್ನೊಬ್ಬರ ಜೀವ ತೆಗೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದು ಸಹ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಪೆಟ್ರೋಲ್ ಬಾಂಬ್ ಹಾರಿಸಿದ್ದಾರೆ. ದೀಪಾವಳಿ ರೀಲ್ಸ್ಗಾಗಿ ಪೆಟ್ರೋಲ್ ಬಾಂಬ್ ಸ್ಫೋಟ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಡೆಯುತ್ತಿತ್ತು ಘನಘೋರ ದುರಂತ. ಇವನು ಓದ್ತಿರೋದು ಆಯುರ್ವೇದ ಕೋರ್ಸ್, ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಬರೀ ಕಾಲೇಜಿಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ ಹೇಳಿ? ತಲೆಯಲ್ಲಿ ಬುದ್ಧಿನೂ ಇರಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನವೂ ಇರಬೇಕು. ಈಗ ತಮಾಷೆಗೆ ಅಂತ ಪೆಟ್ರೋಲ್ ಬಾಂಬ್ ಹೊಡೆದವರು ಮುಂದೆ ಯಾವುದೋ ಜಿದ್ದು ಅಂತ ಇನ್ನೇನೋ ಮಾಡಲ್ಲ ಅಂತ ಹೇಗೆ ಹೇಳೋದು ಹೇಳಿ? ಇವರಿಗೆಲ್ಲ ಇದೊಂದು ಜಸ್ಟ್ ಎಂಜಾಯ್ಮೆಂಟ್ ಅನ್ನಿಸ್ಬಹುದು, ಆದ್ರೆ ಸ್ವಲ್ಪ ಎಡವಟ್ಟಾಗಿದ್ರು ಆಗಬಾರದ್ದು ಆಗಿ ಹೋಗ್ತಿತ್ತು.